ತಿಪಟೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಒಂದು ಬಿಂದಿಗೆ ನೀರಿಗಾಗಿ ರಸ್ತೆಗಿಳಿದ ಕುಟುಂಬಗಳು. ತಿಪಟೂರು ನಗರದಲ್ಲಿ ದಿನೇ ದಿನೇ ಕುಡಿಯುವ ನೀರಿನ ಸಮಸ್ಯೆ ಬಿಗಡಾಯಿಸ್ತಾ ಇದ್ದು, ಸಾರ್ವಜನಿಕರು ಹನಿ ನೀರಿಗಾಗಿ ರಸ್ತೆಗಿಳಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಾಯಾರಿದ ಜನರಿಗೆ ನೀರು ಕೊಡಬೇಕಾದ ನಗರಸಭೆ ಮಾತ್ರ ಕುಂಭಕರ್ಣ ನಿಧಿಯಲ್ಲಿ ಇದೆ. ತಿಪಟೂರು ನಗರದ ಗಾಂಧಿನಗರ, ರಂಗಾಪುರ ರಸ್ತೆ ಹಾಗೂ ಲಕ್ಷ್ಮೀ ಟಾಕೀಸ್ ಪಕ್ಕದ ಬಡಾವಣೆಯಲ್ಲಿ ನೀರಿನ ಬವಣೆ ನೀಗಿಸಲು ಜನ ಹರಸಾಹಸ ಪಡುತ್ತಿದ್ದಾರೆ. ವಾರಕ್ಕೊಮ್ಮೆ ಮಾತ್ರ ನಗರಸಭೆ ವತಿಯಿಂದ ನೀರು ಪೂರೈಕೆ ಆಗ್ತಾ ಇದ್ದು, ಅದು ಯಾವುದಕ್ಕೂ ಸಾಲದಂತಾಗಿದೆ. ಇನ್ನು ಹೇಮಾವತಿ ನೀರು ಬಂದು ತಿಂಗಳೇ ಕಳೆದು ಹೋಗಿದೆ. ಬೋರ್ವೆಲ್ ಮೂಲಕ ಬಿಡುವ ಅಲ್ಪ ಸ್ವಲ್ಪ ನೀರಿಗಾಗಿ ಬೆಳಿಗ್ಗೆ ಎದ್ದ ಕೂಡಲೇ ನಲ್ಲಿಗಳ ಮುಂದೆ ಸಾಲು ನಿಲ್ಲುವ ಜನ, ಒಂದು ಬಿಂದಿಗೆ ನೀರಿಗಾಗಿ ಕುಟುಂಬಗಳ ನಡುವೆ ಜಗಳವಾಡುವುದು ಇಲ್ಲಿ ಸಾಮಾನ್ಯವಾಗಿ ಬಿಟ್ಟಿದೆ. ಬೆಳಿಗ್ಗೆ ಮಕ್ಕಳನ್ನ ಶಾಲೆಗೆ ಬಿಡುವ ಗಡಿಬಿಡಿಯಲ್ಲಿ ಇರುವ ಪೋಷಕರು ಮತ್ತು ವೃದ್ಧರು ನೀರು ತರಲಾಗದೆ ಕಣ್ಣೀರು ಹಾಕ್ತಾ ಇದ್ದಾರೆ. ಎಷ್ಟು ದಿವಸದಿಂದ ನೀರು ಬರ್ತಿಲ್ಲ? ಮತ್ತೆ ಬೇರೆದಕ್ಕೆಲ್ಲ ವ್ಯವಸ್ಥೆ, ನೀರಿಗೆ ಬೇರೆ ವ್ಯವಸ್ಥೆ ಏನು ಮಾಡ್ಕೊಂಡಿದ್ದೀರಾ? ಇನ್ನು ಬಟ್ಟೆ ಒಗೆಯಕ್ಕೆ ಅಲ್ಲಿ ಕೊಟ್ಟು ಕಳಿಸ್ತೀರಾ? ಈ ಸದ್ಯಕ್ಕೆ ನೀವು ಕುಡಿಯೋಕ್ಕಷ್ಟೇ, ಸದ್ಯಕ್ಕೆ ಇನ್ನೇನು ಇಲ್ಲ. ಉಪ್ಪು ನೀರು ಬಳಸೋಕ್ಕಷ್ಟೇ. ಅದು ಹಿಂಗೆ ಬರ್ತೈತೆ. ಸ್ಥಳೀಯ ನಿವಾಸಿ ರಾಮದಾಸ್ ಮಾತನಾಡಿ, ನಮಗೆ ವಯಸ್ಸಾಗಿದೆ, ಹೊರಗಡೆಯಿಂದ ನೀರು ಹೊತ್ತು ತರಲು ಶಕ್ತಿ ಇಲ್ಲ, ಬಟ್ಟೆ ಒಗೆಯಲು ಬೇರೆ ಕಡೆ ಅಲಿಯಬೇಕಾಗಿದೆ. 10ರಿಂದ 12 ಕುಟುಂಬಗಳಿಗೆ ಕೇವಲ ಒಂದು ನಲ್ಲಿ ಇರುವುದು ಆನೆಯ ಹೊಟ್ಟೆಗೆ ಅರೆಗಾಸಿನ ಮಜ್ಜಿಗೆಯಂತಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಗರಸಭೆಯ ಈ ಬೇಜವಾಬ್ದಾರಿತನದ ವಿರುದ್ಧ ಸಾರ್ವಜನಿಕರು ಈಗ ರೊಚ್ಚಿಗೆದ್ದಿದ್ದಾರೆ. ಕೂಡಲೇ ಈ ಭಾಗಕ್ಕೆ ಶಾಶ್ವತ ನೀರಿನ ವ್ಯವಸ್ಥೆ ಕಲ್ಪಿಸದಿದ್ದರೆ ನಗರಸಭೆಯ ಮುಂದೆ ಖಾಲಿ ಕೊಡೆಗಳ ಪ್ರತಿಭಟನೆ ಮಾಡುವುದಾಗಿ ಸಾರ್ವಜನಿಕರು ಕಠಿಣ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರೆಸಿಡೆಂಟ್ರಿಗೆ ಅರ್ಜಿ ಕೊಟ್ಟೆ, 4-5 ತಿಂಗಳಾಯಿತು. ಪ್ರೆಸಿಡೆಂಟ್ರಿಗೆ ಇವ್ರು ಹೋಗಿ ಇವರಿದ್ದು 4 ತಿಂಗಳು ಮುಂಚೆನೇ ಕೊಟ್ಟಿದ್ದು. ನೀರೇ ಬರಲ್ಲ. ಟ್ಯಾಂಕರ್ ಅರ್ಧಕ್ಕೆ ಟ್ಯಾಂಕರ್ ಹಾಕಲ್ವಾ? ಯಾರು ಬರಲ್ಲ. ಅರ್ಧ ಟ್ಯಾಂಕ್ ಯಾರು ಹಾಕಲ್ಲ, ಫುಲ್ ಟ್ಯಾಂಕ್ ಬೇಕಂದ್ರೆ ಹಾಕ್ತಾರೆ ಅಷ್ಟೇ. ಎಲ್ಲಿ ಸಾಲಲ್ವಲ್ಲ. ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ವರದಿಯ ನಂತರವಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಭಾಗದ ಜನರಿಗೆ ಶಾಶ್ವತ ಕುಡಿಯುವ ನೀರಿನ ಸೌಲಭ್ಯ ಒದಗಿಸ್ತಾರಾ ಅಥವಾ ಜನರ ಪ್ರತಿಭಟನೆಗೆ ದಾರಿ ಮಾಡಿಕೊಡ್ತಾರಾ? ಕಾದು ನೋಡಬೇಕಾಗಿದೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಭಾಗದಲ್ಲಿ. ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು.